ಮಾಮ, ಈಗ ನಮ್ ಬಿಡಾರನ ಮುಂದೆ ಎಲ್ಲ ಹಾಕೋದು? ಅದೇನಂತಂದ್ರೆ ಮಳೆಗಾಲ ಬರ್ತಾ ಇದೆಯಲ್ವಾ, ಮಳೆಯಲ್ಲಿ ಹಾಗೆ ತೆರೆದ ಜಾಗದಲ್ಲಿ ಇರೋಕ್ಕಾಗಲ್ಲ ನೋಡಿ. ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗೋಗುತ್ತೆ ಮಾಮ ನಮ್ಗೆ. ದತ್ತು, ಬಾಳು, ಸ್ವಲ್ಪ ನಿಲ್ಲಪ್ಪ. ಏನಕ್ಕ? ನಿನ್ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಅದೇನಿದೆಯೋ ಅದನ್ನ ಬೇಗ ಹೇಳು, ನನಗ್ ತುಂಬಾ ಕೆಲ್ಸ ಇದೆ. ಬಾಳು, ನೀನ್ ಹೇಗ್ ಶೇಖ್ಜಿ ಅವ್ರ ಕೆಲ್ಸ ಮಾಡಿದ್ಯೋ ಹಾಗೆ ನನ್ ಕೆಲ್ಸನೂ ಮಾಡು. ನಾನೆಲ್ಲಿ ಸೇಠ್ಜಿ ಅವರ ಕೆಲಸ ಮಾಡ್ದೆ? ನೀನ್ ಎಷ್ಟೇ ಇಲ್ಲ ಅಂದ್ರು ನನಗ್ ಗೊತ್ತಿದೆ. ಅಕ್ಕ, ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ. ಸರಿ, ಅದೋಗ್ಲಿ ಬಿಡು. ನಿನ್ ಕೆಲ್ಸ ಏನಿದೆ ಅದನ್ನೇ ಹೇಳು. ಬಾಳು, ನಮ್ದು ಒಂದು ಹೊಲ ಇದೆ. ಅದನ್ನ ಒಬ್ಬ ಮನುಷ್ಯ ಕಬಳಿಸ್ಬಿಟ್ಟಿದ್ದಾನೆ. ಮತ್ತೆ ಹೇಳ್ತಾನೆ ಅದು ತನ್ ಜಮೀನು ಅಂತ. ಮತ್ತೆ ನೀವು ಅವನ್ಗೆ ಹೇಳಿಲ್ವಾ? ಹೇಳಿದೀವಿ, ಆದ್ರೆ ಅವ್ನ್ ನಮ್ ಮಾತ್ ಕೇಳಲ್ಲ. ಅವನ್ ತುಂಬಾ ಕೆಟ್ಟವನಾಗಿದ್ದಾನೆ. ನಮ್ಮನ್ನ ಹೆದರ್ಸ್ತಾನೆ. ಮತ್ತೆ ನಮ್ ಜಮೀನಲ್ಲಿ ಕಾಲಿಟ್ರೆ ನೀನ್ ಕಾಲ್ ಮುರಿತೀನಿ ಅಂತ ಹೇಳ್ತಿದ್ದಾನೆ. ಬಾಳು, ಏನಾದ್ರೂ ಮಾಡಿ ನಮ್ ಜಮೀನ ನಮ್ಗ್ ಸಿಗೋ ಹಾಗೆ ಮಾಡಪ್ಪ. ಅಕ್ಕ, ನನ್ಗಿದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ? ಮತ್ತೆ ನನ್ಗೇನ್ ಬರುತ್ತೆ? ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ನಿಜವಾಗ್ಲೂ ನನ್ಗೇನು ಬರಲ್ಲ ನೋಡಿ. ಏನೋದು? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಿ? ಮತ್ತೆ ಕೆಲ್ಸ ಎಲ್ಲ ಬಿಟ್ಟು ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಹೇಳು? ಕೆಲ್ಸ ನೋಡೋಗು. ಅಮ್ಮೋರೆ, ನಾನೇ ಅವನನ್ನ ಇಲ್ಲಿ ನಿಲ್ಸ್ಕೊಂಡಿದ್ದೆ. ಯಾಕೆ? ಮೊದ್ಲೇ ಅವನ್ ಕೆಲ್ಸ ಮಾಡಕ್ ಮೈಗಳ್ತನ ಮಾಡ್ತಿರ್ತಾನೆ. ನಿನ್ನೆ ಅವನು ಶೇಖ್ಜಿ ಕೆಲ್ಸ ಮಾಡದ್ನಲ್ವಾ, ಹಾಗೆ ನಮ್ ಕೆಲ್ಸನೂ ಮಾಡ್ಕೊಡು ಅಂತ ಕೇಳ್ತಿದ್ದೆ. ಇಲ್ಲೋಡು, ನೀನು ಇದನ್ನೆಲ್ಲ ನಿನ್ ತಲೆಯಿಂದ ತೆಗೆದು ಹಾಕು. ಅದನ್ನೆಲ್ಲ ಅವನೇನು ಮಾಡಿಲ್ಲ. ಮತ್ತೆ ನನಗೇನು ಗೊತ್ತಾಗೋದಿಲ್ಲ ಅನ್ಕೊಂಡ್ಯಾ? ನಡೀಲಿಂದ ಹೊರಗ್ ನಡೀತಿರೋ. ಹೋಗ್ತೀನಿ ಬಿಡಿ. ಏಯ್, ನಿನಗೆ ಗೊತ್ತಾಗೋದಿಲ್ಲೇನೋ? ಹೋಗ್ ಕೆಲ್ಸ ನೋಡೋಗೋ. ಆಯ್ತು. ನಾನು ಸಣ್ಣವನಿದ್ದಾಗ ಅದೆಷ್ಟೋ ಮುಗ್ಧ ಜನರ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟಿದ್ದೇನೆ. ಗೋದಾ, ಏ ಗೋದಾ, ಏನಮ್ಮವ್ರೆ? ಕಟ್ಟಿಗೆಗಳನ್ನೆಲ್ಲ ತಗೊಂಬಂದ್ಯಾ? ಇಲ್ಲ. ಹಿಟ್ ಬೀಸ್ ಆಯ್ತಾ? ಇಲ್ಲ. ಮತ್ತೇನ್ ಕೆಲ್ಸ ಮಾಡ್ದೆ? ಇವತ್ ನಾನ್ ಕೊಟ್ಗೆಲ್ ಕೆಲ್ಸ ಮಾಡ್ತಿದ್ದೆ. ಮತ್ತ ಆ ಬಾಳು ಏನ್ ಕೆಲ್ಸ ಮಾಡ್ತಿದ್ದ? ಇಲ್ಲ, ಅವನು ಇಲ್ಲೇ ಕೆಲ್ಸ ಮಾಡ್ತಾ ಇದ್ದ. ಮತ್ತ ಅವನು ಇಲ್ಲಿದ್ದ. ಇಲ್ಲೋಡೋ, ನಿಮ್ ಕೆಲ್ಸ ಸರಿಯಾಗಿ ಮಾಡ್ದಲೇ ಇದ್ರೆ ನನ್ಗದ್ ಇಷ್ಟ ಆಗೋದಿಲ್ಲ. ಮತ್ತೆ ನೀನ್ ಆ ಬಾಳು ಕೆಲ್ಸ ಮಾಡ್ತಾ ಇದೀಯ ಅಲ್ವಾ? ನೋಡ್ತಿರು, ನಾನು ಅವನನ್ನ ಕಾಡಿಗೆ ಕಳಿಸ್ಬಿಡ್ತೀನಿ. ಈಗ ಅವನು ಈ ಮನೇಲಿ ಇರೋದ್ ಬೇಡ. ಬಾಳು, ಏ ಬಾಳು, ಏನಾಯ್ತು ಅಮ್ಮವ್ರೆ? ಒಂದ್ ಕೆಲ್ಸ ಮಾಡು. ನೀನು
ಮೂಟೆ ಕಟ್ಕೋ, ಮತ್ತೆ ಹೋಗಿ ಕಾಡಲ್ಲೇ ಇರು ನೀನು. ಏನಾಯ್ತು? ನಾನು ಯಜಮಾನಿ ಇಲ್ಲಿ. ನಾನು ಹೇಗ್ ಹೇಳ್ತೀನೋ ಹಾಗ್ ನಡ್ಕೋಬೇಕು ನೀನು. ಸರಿ, ಕಾಡು ಅಂದ್ರೆ ಕಾಡು. ಈಗ್ಲೇ ಹೋಗ್ಲಾ ಅಥವಾ ನಾಳೆ ಹೋಗ್ಲಾ? ಇಲ್ಲೆಲ್ಲ ಕೆಲ್ಸ ಮುಗ್ಸು. ಕೊಟ್ಟಿಗೆದು ಏನೇನ್ ಕೆಲ್ಸ ಇದೆ ಸರಿಯಾಗಿ ನೋಡು, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹೊರಡು. ಸರಿ ಆಯ್ತು. ಸೇಠ್ಜಿ ಅವ್ರಿಗೆ ಗೊತ್ತಿದೆ ಅಲ್ವಾ? ಶೆಟ್ರಿಗೆ ಎಲ್ಲ ವಿಷಯ ನಾನು ಹೇಳ್ತೀನಿ, ನೀನೇನ್ ಕಾಳಜಿ ಮಾಡ್ಬೇಕಿಲ್ಲ. ಇವ್ರಿಗೇನಾಯ್ತು? ಅದೇ ನಾನು ನಿನಗ್ ಜಮೀನಿನ ಕೆಲಸ ಮಾಡು ಅಂತ ಹೇಳಿದ್ದೆ ಅಲ್ವಾ. ನೀನ್ ನನ್ ಕೆಲಸ ಮಾಡ್ಬೇಕು ಅಂತ ನಾನ್ ನಿನ್ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಾವೆಲ್ಲಿ ಕೆಲಸದಲ್ಲಿ ಕಡಿಮೆ ಬೀಳ್ತೀವಿ? ಇವ್ರಿಗೆ ಏನ್ ಮಾಡ್ಬೇಕಪ್ಪ? ದತ್ತು, ಚಂದು, ಸ್ವಲ್ಪ ಅಲ್ಲಿ ನೋಡ್ರಪ್ಪ. ಎಲ್ಲಿ ಮಾಮ? ಅದು ಅಲ್ಲಿ ಆ ಕಡೆ. ಮಾಮ, ಅಲ್ಲಿ ಯಾರೋ ಬರ್ತಿರೋ ಆಗಿದೆ. ಅವ್ರ ಕೈಯಲ್ಲಿ ಮಸಾಲುಗಳಿವೆ ಅನ್ಸುತ್ತೆ. ಮಾಮ, ಯಾರವರೆಲ್ಲ? ಅವ್ರ ಕೈನಲ್ಲಿ ಏನೋ ಹಿಡ್ಕೊಂಡ್ ಬರ್ತಾ ಇದಾರೆ. ಬರೀ ಅವ್ರ ಹತ್ರ ಮಾಶಾಲಗಳಷ್ಟೇ ಅಲ್ಲ, ಕೈಯಲ್ಲಿ ಗುರಾಣಿ ಕೋಲ್ಗಳು ಕೂಡ ಇವೆ. ಅವರು ಕುರಿಗಳನ್ನ ಕದ್ದೊಯ್ಯಕ್ ಬಂದಿದ್ದಾರೆ ಅನ್ಸತ್ತೆ. ಮಾಮ, ನಾನು ಕತ್ತಿ ಗುರಾಣಿಗಳನ್ನ ತೆಗಿತೀನಿ, ಮತ್ತೆ ನೋಡೋಣ ಯಾರು ಬರ್ತಾರೆ ಅಂತ. ಅದರ ಅವಶ್ಯಕತೆ ಏನು ಬರೋದಿಲ್ಲ ಚಂದು. ನಾನಿಲ್ಲಿದ್ದೀನಲ್ವಾ, ನಾನಿಲ್ಲಿದ್ದ ಮೇಲೆ ಅವ್ರು ಇಲ್ಲಿಗೆ ಹೇಗ್ ಬರ್ಲಿಕ್ಕಾಗುತ್ತೆ? ಅದೇನಷ್ಟು ಸುಲಭನಾ? ಆದ್ರೆ ಮಾಮ, ನಾವಿಷ್ಟೇ ಜನ ಇದ್ದೀವಿ, ಮತ್ತೆ ಕತ್ಲಲ್ಲಿ ಅವ್ರು ಇನ್ನೂ ಹೆಚ್ಚಿನ ಜನ ಮುಂದೆ ಬಂದ್ರೆ ನಾವ್ ಅವಾಗ ಏನ್ ಮಾಡೋದು? ಕೋಲ್ಗಳಾದ್ರೂ ಬೇಕಲ್ವಾ? ಅರೆ, ಹಾಗೆಲ್ಲ ಏನೂ ಆಗೋದಿಲ್ಲ. ನಾನಿಲ್ಲಿದ್ದೀನಲ್ವಾ. ಅಲ್ಲಿ ಯಾರಪ್ಪ ಇರೋದು? ಚಂದು, ದತ್ತು, ಇವತ್ ರಾತ್ರಿ ಎಚ್ಚರವಾಗಿರಿ. ಕುರಿಗಳ ಕಡೆ ಚೆನ್ನಾಗಿ ಗಮನ ಇರಲಿ. ನಮ್ಮ ಕುರಿಗಳ ಸಾಲಲ್ಲಿ ಒಂದು ಕುರಿ ಕೂಡ ಕಮ್ಮಿ ಆಗ್ಬಾರ್ದು. ಇಲ್ಲ ಮಾಮ, ನೀವೇನು ಯೋಚನೆ ಮಾಡಬೇಡಿ. ಅವ್ರು ಯಾರೇ ಬರ್ಲಿ, ಮಾಮ, ಈಗ ನಮ್ ಬಿಡಾರನ ಮುಂದೆ ಎಲ್ಲ ಹಾಕೋದು? ಅದೇನಂತಂದ್ರೆ ಮಳೆಗಾಲ ಬರ್ತಾ ಇದೆಯಲ್ವಾ, ಮಳೆಯಲ್ಲಿ ಹಾಗೆ ತೆರೆದ ಜಾಗದಲ್ಲಿ ಇರೋಕ್ಕಾಗಲ್ಲ ನೋಡಿ. ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗೋಗುತ್ತೆ ಮಾಮ ನಮ್ಗೆ. ದತ್ತು, ನಾವು ಕಳೆದ 16 ವರ್ಷದಿಂದ ಒಬ್ಬ ಮನುಷ್ಯನ ಹತ್ರ ಹೋಗ್ತಾ ಇದ್ವಿ. ಇತ್ತೀಚೆಗೆ ನಾವ್ಯಾರು ಅಲ್ಲಿಗೆ ಹೋಗೋಕೆ ಆಗಿಲ್ಲ ಅಲ್ವಾ? ನೀವ್ ಯಾರ ಬಗ್ಗೆ ಕೇಳ್ತಿದ್ದೀರಾ? ಇದರ ಒಬ್ಬ ಗುರೂಜಿ, ಅದೇ ಅವ್ರಿಲ್ವಾ? ಹೌದೌದೌದು, ನನಗೆ ಈಗ ನೆನಪಾಯ್ತು ನೋಡಿ ಮಾಮ. ಮಾಮ, ಅದು ಕಳೆದ 16 ವರ್ಷಗಳಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆದ್ರೆ ಅವನ ಪರಿಸ್ಥಿತಿ ಏನೂ ಬದಲಾಗಿಲ್ಲ. ಪ್ರತಿ ವರ್ಷ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ. ನನಗನ್ಸುತ್ತೆ ಮುಂದಿನ ವರ್ಷನಾದ್ರೂ ಅವನ ಪರಿಸ್ಥಿತಿ ಬದಲಾಗುತ್ತೆ ಅಂತ. ನೀವು ಅವ್ರಿಗೆ ಏನಾದ್ರೂ ಆಶೀರ್ವಾದ ಕೊಟ್ಟಿರ್ಬೋದು ಅಂತ. ಆದ್ರೆ ಆಗೇನು ಕಾಣಲಿಲ್ಲ ನೋಡಿ ಮಾಮ. ಯಾಕಾಗೆ ಮಾಮ? ಗೊತ್ತಾಗುತ್ತಪ್ಪ, ನಿನ್ಗೆ ಗೊತ್ತಾಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಅವ್ರ ಕಡೆಗೆ ಹೋಗೋದಾ? ಅದ್ ಹೇಗೆ ಅಂತಂದ್ರೆ, ಕಳೆದ 16 ವರ್ಷದಿಂದ ಅವನು ನನ್ನ ಸೇವೆಯನ್ನ ಮಾಡ್ತಾನೆ ಬಂದಿದ್ದಾನೆ.
ಸ್ವತಃ ಬಡತನದಲ್ಲಿದ್ರೂ ಕೂಡ ಮನಸ್ಸಿನಿಂದ ನನ್ನ ಸೇವೆಯನ್ನ ಮಾಡ್ತಾನೆ. ಎಂತಹ ಫಲಾಪೇಕ್ಷೆಯನ್ನು ಇಟ್ಕೊಂಡಿಲ್ಲ. ಮಾಮ, ಜನ ನಿಮ್ ಹತ್ರ ಬಂದಾಗ ನಂಗೆ ಅದ್ ಕೊಡಿ ಇದ್ ಕೊಡಿ, ಇದ್ ಬೇಕು ಅದು ಬೇಕು ಅಂತ ಬೇಡ್ಕೋತಾರ ನಿಮ್ ಹತ್ರ. ಆದ್ರೆ ಇವ್ನು ಯಾವ ತರ ಮನುಷ್ಯ ಮಾಮ, ಕಳೆದ 16 ವರ್ಷದಿಂದ ನಿಮ್ ಹತ್ರ ಏನೂ ಕೇಳ್ಕೊಂಡಿಲ್ಲ. ಅಲ್ಲಿಗೆ ಹೋದ್ಮೇಲೆ ನೀನೇ ನೋಡ್ತೀಯ ಅವನು ಎಂತಹ ಭಕ್ತನೆಂದರೆ ನನಗೆ ನಿಜವಾಗಲೂ ಅವನ ಮೇಲೆ ತುಂಬಾ ಗೌರವ ಇದೆ. ಅದೇನಂತಂದ್ರೆ ಎಷ್ಟೇ ಹುಡುಕಿದ್ರೂ ಕೂಡ ಅಂತಹ ಭಕ್ತ ಸಿಗೋದಿಲ್ಲ. ನಾನು ಇಲ್ಲಿ ಕುರಿಗಳ ಜೀವವನ್ನ ಉಳಿಸ್ಲಿಕ್ಕೆ ಅಲ್ಲಿಂದಿಲ್ಲಿಗೆ ಓಡಾಡ್ತೇನೆ. ನಾನು ಸಣ್ಣವನಿದ್ದಾಗ್ಲಿಂದಲೂ ಮೂಕ ಜೀವಿಗಳ ಸೇವೆಯನ್ನ ಮಾಡ್ತಿದ್ದೇನೆ. ಅದು ಜನರಿಗೆ ಯಾಕೆ ಗೊತ್ತಾಗೋದಿಲ್ಲ? ನಾನು ಮೊದಲು ಇದನ್ನೇ ಹೇಳ್ತಿದ್ದೆ, ಮೂಕ ಜೀವಿಗಳನ್ನ ರಕ್ಷಿಸಿ ಅಂತ. ಅಮ್ಮವ್ರೆ, ನಿಮ್ಗೊಂದೇನೋ ಹೇಳೋದಿತ್ತು. ಹೇಳಮ್ಮ, ಏನು? ಅದ್ ಹೇಗೆ ಹೇಳೋದೋ ಗೊತ್ತಾಗ್ತಿಲ್ಲ ನನಗೆ. ಗೌದಾ, ಅದ್ರಲ್ಲಿ ಏನಂತ ಯೋಚನೆ ಮಾಡೋದಿದೆ? ಮುಚ್ಚಿಡ್ದೆ ಎಲ್ಲ ವಿಷಯನ ಹೇಳು, ಪರವಾಗಿಲ್ಲ. ನಿನ್ನೆ ದೊಡ್ಡಮ್ಮವರು ಬಾಳುಗ್ ಹೇಳಿದ್ರು ನೀನ್ ಕಾಡಿಗೆ ಹೋಗು ಅಂತ. ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೋಗು ಅಂದ್ರು. ಏನು? ಹೌದು. ಅಂದ್ರೆ ಏನಾದ್ರೂ ಆಗಿತ್ತಾ? ಇಲ್ಲ. ಮತ್ತೆ ಹೀಗೆ ಅಮ್ಮ ಬಾಳುಗ್ ಹೇಳಿದ್ರು? ಗೊತ್ತಿಲ್ಲ, ಅದೇನ್ ನಡೀತು ಅನ್ನೋದನ್ನ ಹೇಳಿದೀನಷ್ಟೇ. ಆದ್ರೆ ನನಗ್ ಮಾತ್ರ ಯಾರು ಏನು ಹೇಳಿಲ್ಲ. ಮತ್ತೆ ಬಾಳು ಏನ್ ಹೇಳ್ದ? ಆಯ್ತು ಅಂತ ಹೇಳ್ದ. ಈಗ ಅವ್ನ್ ಕಾಡಿಗೆ ಹೋಗ್ಬೇಕಂತಿದ್ದಾನೆ. ಗೋದಾ, ನೀನೊಂದ್ ಕೆಲಸ ಮಾಡು. ನೀನ್ ಹೋಗಿ ಬಾಳುನ್ ಕರ್ಕೊಂಡ್ ಬಾ, ನಾನು ಇವ್ರ ಹತ್ರ ಮಾತಾಡ್ತೀನಿ. ಆಯ್ತು. ರೀ, ಒಳ್ಳೇದಾಯ್ತು ನೀವು ಬಂದಿದ್ದು. ನಿಮ್ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು. ಯಾವುದ್ರ ಬಗ್ಗೆ? ರೀ, ಅಮ್ಮ ಬಾಳುಗೆ ತೋಟದಲ್ಲಿ ಹೋಗಿ ಇರೋಕ್ ಹೇಳಿದಾರಂತೆ. ಕಾಡಲ್ಲ ಅಲ್ಲ, ಏನಕ್ಕೆ ಅಂತ? ಅವನ್ಗೆ ಅಲ್ಲೇ ಇರೋದಕ್ಕೆ ಹೇಳಿದ್ದಾರೆ. ಮತ್ತೆ ತೋಟದ ಕಡೆ ಗಮನ ಕೊಡು ಅಂತಾನೂ ಹೇಳಿದ್ದಾರೆ. ಸರಳ, ಈ ಅಮ್ಮನ್ ಕೆಲವೊಂದ್ಸಲ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲ, ಬಾಳು ಇಲ್ಲಿ ಎಲ್ಲ ಕೆಲ್ಸನೂ ಮಾಡ್ತಾ ಇದ್ದಾನಲ್ವಾ, ಮತ್ತೆ ಯಾಕೆ ಅವನನ್ನ ತೋಟದ ಹತ್ರ ಕಳಿಸ್ಬೇಕು ಇವರು? ಮತ್ತೆ ಬಾಳು ಏನಾದ್ರೂ ತೋಟಕ್ಕೆ ಹೋಗ್ಬಿಟ್ನಾ ಇಲ್ವಾ? ಇಲ್ಲ ರೀ, ಈಗ ಬಾಳು ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ನಮ್ಮನ್ನ ಭೇಟಿ ಹೋಗಕ್ ಬರ್ತಾನೆ. ಎಲ್ ಕೇಳು ಸರಳ, ಬಾಳು ಇಲ್ಲೇ ಇರ್ಬೇಕು, ಆಯ್ತಾ? ಅವನು ಎಲ್ಲಿಗೂ ಹೋಗ್ಬಾರ್ದು. ನೀನೇನು ಯೋಚನೆ ಮಾಡ್ಬೇಡ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ.